ಬೆಳ್ಳಂಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ನಿಮಗೆ 27ನೇ ಕಂತಿನ ಹಣ ಬಂದಿಲ್ವಾ ಮತ್ತೆ 28ನೇ ಕಂತಿನ ಹಣ ಬಂದಿಲ್ವಾ? ಹಾಗಾದ್ರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡಿ. ಹೌದು ಸ್ನೇಹಿತರೆ, ಇವತ್ತ ಏಪ್ರಿಲ್ 10ನೇ ತಾರೀಕು ಶುಕ್ರವಾರ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಹಣ ಬಿಡುಗಡೆ ಆಗ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಕೆಲವೊಂದು ಕಡೆ ಚುನಾವಣೆ ನಡೀತಾ ಇದೆ. ಸೊ ಇದನ್ನ ಗಮನದಲ್ಲಿಟ್ಕೊಂಡು ಈಗ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಯಾರಿಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಅಂತವರ ಖಾತೆಗಳಿಗೆ 100% ಆಗಿ ಇವತ್ತ ಹಣ ಜಮಾ ಆಗ್ತಾ ಇದೆ. ಸ್ನೇಹಿತರೆ, ಬಹಳಷ್ಟು ಮಂದಿ ನಿಮ್ಗೆ ಗೊತ್ತಿರಬಹುದು, ಕೆಲವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ, ಇನ್ನು ಕೆಲವರಿಗೆ ಬಹಳಷ್ಟು ಮಂದಿಗೆ ಹಣ ಬಂದಿಲ್ಲ. ಸೊ ಯಾರಿಗೆ ಹಣ ಬಂದಿಲ್ಲ ಅಂತವರ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಇಲ್ಲಿ ಜನರು ಏನ್ ಅನ್ಕೊಂಡಿದ್ದಾರೆ, ಇನ್ನೇನು ಆಯ್ತು, ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾಗಿ ಕೊಡೋದಿಲ್ಲ, ಇದನ್ನ ಬಂದ್ ಮಾಡಿಬಿಡ್ತಾರೆ. ಯಾಕಂದ್ರೆ ಕೆಲವರಿಗೆ ಮಾತ್ರ ಕೊಡ್ತಾ ಇದ್ದಾರೆ, ಇನ್ನು ಕೆಲವರಿಗೆ ಹಣ ಬರ್ತಾ ಇಲ್ಲ. ನಿಧಾನವಾಗಿ ಹಂತವಾಗಿ ಇದನ್ನ ಬಂದ್ ಮಾಡಿಬಿಡ್ತಾರೆ. ಸೊ ಮತ್ತೆ ಕೆಲವರಿಗೆ ಹೆಸರನ್ನ ಲೀಸ್ಟ್ ಲಿಂದ ತೆಗೆದು ಹಾಕ್ಬಿಡ್ತಾರೆ, ಇನ್ ಮುಂದೆ ನಮ್ಗೆ ಹಣ ಬರಲ್ಲ ಅಂತ ತಿಳ್ಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ನಿಮಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಅನ್ನ ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಚಿಂತೆ ಬೇಡ. ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂತ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾರಿಗೆ ಹಣ ಬಂದಿಲ್ಲ ಅಂತವರ ಖಾತೆಗಳಿಗೆ ಫೈನಲ್ ಆಗಿ ಇವತ್ತ ಶುಕ್ರವಾರ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ, ಯಾವ್ಯಾವ ಕಂತುಗಳ ಹಣ ಯಾರ್ಯಾರಿಗೆ ಬರುತ್ತೆ, ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ, ಎಷ್ಟು ಹಣ ಬಿಡುಗಡೆ ಇವತ್ತ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು, ಕೆಲವರು ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿದ್ರು ಕೂಡ ಹಣ ಬಂದಿಲ್ಲ ಸರ್. ಈಗ ನಿಧಾನವಾಗಿ ಅಕ್ಕಿ ಹಣ ಯಾವ ರೀತಿ ಕೊಡೋದನ್ನ ಬಂದ್ ಮಾಡಿದ್ರು, ಅದೇ ರೀತಿಯಾಗಿ ಇದನ್ನು ಕೂಡ ಬಂದ್ ಮಾಡಿಬಿಡ್ತಾರಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ಹಣ ಬರೋದಂತೂ ಗ್ಯಾರಂಟಿ. ಯಾಕಂದ್ರೆ ಇವರು ಮುಂದಿನ ಚುನಾವಣೆಯಲ್ಲಿ ಗೆಲ್ಬೇಕಂದ್ರೆ ಈ ಒಂದು ಗ್ಯಾರಂಟಿಗಳನ್ನ ಉಳಿಸ್ಕೊಳ್ಳೇಬೇಕು. ಅದರಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೊಡೋದನ್ನ ಬಂದ್ ಮಾಡುವಂತಿಲ್ಲ. ಹಾಗಾದ್ರೆ ಬನ್ನಿ, ಇವತ್ತಿನ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಎಸ್ಪೆಷಲಿ ಯಾರಿಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ, 2 ಕಂತ ಆಗಿರ್ಬೋದು, 3 ಕಂತ ಆಗಿರ್ಬೋದು, ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರೆ ಅಂತವರ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಇವತ್ತ ಏಪ್ರಿಲ್ 10ನೇ ತಾರೀಕು ಶುಕ್ರವಾರ ಏನಿದೆ, ಈ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು. ಕೆಲವೊಂದು ಕಡೆ ಈಗಾಗಲೇ ಚುನಾವಣೆ ನಡೀತಾ ಇದಾವೆ, ನಿಮ್ಗೆ ಗೊತ್ತಿರುವಂತೆ. ಸೊ ಈಗ ನಿನ್ನೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಆದೇಶ ಬಂದಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಏನಪ್ಪಾ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡಿಬಿಡಿ, ಇಮಿಡಿಯೇಟ್ ಆಗಿ ಹಣವನ್ನ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಿಮಗೆ ಗೊತ್ತಿರುವಂತೆ ಈಗಾಗಲೇ 29ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ 29ನೇ ಕಂತಿನ ಹಣ ಯಾರಿಗೂ ಬಹಳಷ್ಟು ಮಂದಿಗೆ ಬಂದಿಲ್ಲ, ಕೆಲವರಿಗೆ ಮಾತ್ರ, ಬೆರಳೆಣಿಕೆ ಜನರಿಗೆ ಮಾತ್ರ 29ನೇ ಕಂತಿನ ಹಣ ಬಂದಿರುವಂತದ್ದು. ಇಲ್ಲಿ ಬಹಳಷ್ಟು ಮಂದಿ ಕೇಳ್ತಿರುವಂತದ್ದು ಏನಂದ್ರೆ, ಸರ್ 27ನೇ ಕಂತಿನ ಹಣ ಬಂದಿಲ್ಲ, 28ನೇ ಕಂತಿನ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ಸೊ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇವತ್ತ ಏನಿದೆ, 28 ಮತ್ತು 29ನೇ ಕಂತಿನ ಹಣದ ಜೊತೆಗೆ 27ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರಿಗೆ ಈ ಒಂದು 27 ಮತ್ತು 28ನೇ ಕಂತಿನ ಹಣ ಬಂದಿಲ್ಲ ಅಂತವರ ಖಾತೆಗಳಿಗೆ ಹಣ ಇವತ್ತ ಬಿಡುಗಡೆ ಆಗುತ್ತೆ. ಅದ್ರ ಜೊತೆಗೇನೆ ನಮಗೆ ಬಂದಿರುವಂತ ಹೊಸ ಅಪ್ಡೇಟ್ ಪ್ರಕಾರ ಕೆಲವೊಂದು ಜಿಲ್ಲೆಗಳಿಗೆ 29ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ಬಹಳಷ್ಟು ಮಂದಿ ಭಯ ಪಟ್ಟಿರೋದು ಏನಪ್ಪಾ ಅಂತಂದ್ರೆ, ಸರ್ ನಮ್ಗೆ ಹಣ ಬರೋದನ್ನ ನಿಲ್ಲಿಸ್ಬಿಟ್ಟಿದಾರ, ನಮ್ಮ ಲಿಸ್ಟ್ ಲಿಂದ ಹೆಸರು ತೆಗೆದಾಕಿದಾರ ಅಂತ ಕೇಳ್ತಾ ಇದಾರೆ. ಸೊ ಆ ರೀತಿ ಏನು ಯಾವುದೇ ರೀತಿ ಕೆಲಸವನ್ನ ಮಾಡಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವ ರೀತಿಯಾಗಿ ಯಾರಿಗೂ ಹಣ ಕೊಡೋದನ್ನ ನಿಲ್ಸೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಹಣವನ್ನ ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಇವತ್ತ ಈ ಜಿಲ್ಲೆಗಳಿಗೆ ಸುಮಾರು 6,000 ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಅಂದ್ರೆ 27, 28, 29ನೇ ಕಂತಿನ ಹಣ 3 ಕಂತುಗಳ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಬಂದಿದೆ. ಒಂದು ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಉತ್ತರ ಕನ್ನಡ, ಧಾರವಾಡ, ಯಾದಗಿರಿ, ಗದಗು, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಹಾಸನ, ಬಾಗಲಕೋಟೆ, ಹಾವೇರಿ, ಬೆಂಗಳೂರು ನಗರ, ಕೊಡಗು, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಬೆಳಗಾವಿ, ಕೊಪ್ಪಳ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಏನಿದೆ ಸುಮಾರು 6,000 ರೂಪಾಯಿ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಕೆಲವೊಂದು ಜಿಲ್ಲೆಗಳಿಗೆ 4,000 ಹಣ ಬರ್ಬೋದು, ಕೆಲವೊಂದು ಜಿಲ್ಲೆಗಳಿಗೆ 2,000 ಬರ್ಬೋದು, ಇನ್ನು ಕೆಲವರಿಗೆ 4,000 ಹಣ ಬರುವಂತ ಸಾಧ್ಯತೆ ಇದೆ. ಒಟ್ಟಾರೆ ಹೇಳೋದಾಯ್ತಂದ್ರೆ 3 ಕಂತುಗಳ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾರಿಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರೆ ಅಂತವರ ಖಾತೆಗಳಿಗೆ 100% ಆಗಿ ಇವತ್ತ ಏನು ಶುಕ್ರವಾರ ಏನಿದೆ, ಇವತ್ತು ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗುತ್ತೆ. ಜಸ್ಟ್ ಅಕೌಂಟ್ ಅನ್ನ ನೀವು ಚೆಕ್ ಮಾಡ್ತಾ ಇರ್ರಿ. ತಪ್ಪದೆ ಕಮೆಂಟ್ ಮಾಡಿ ಯಾರಿಗೆ ಹಣ ಬಂತು, ಯಾರಿಗಿಲ್ಲ, ಇನ್ನು ಯಾವ ಜಿಲ್ಲೆಗೆ ಬರ್ಬೇಕನ್ನೋದನ್ನ ತಪ್ಪದೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ.